ಇಲಿಗಳು ಮನೆಯಲ್ಲಿದ್ದರೆ ಸಾಕು, ನಮ್ಮ ಮನೆಯಲ್ಲಿರುವ ಎಲ್ಲ ರೋಗಗಳು ಹೆಚ್ಚಾಗುತ್ತೆ. ಹೌದು, ಮನೆಯಲ್ಲಿರುವ ಮನುಷ್ಯರಿಗೆ ರೋಗಗಳು ಹೆಚ್ಚಾಗೋಕ್ಕೆ ಮೇನ್ ರೀಸನ್ ಇಲಿಗಳು ಮತ್ತು ಜಿರಳೆಗಳು. ಜಿರಳೆಗಳಿಂದ ಮನೆಯಲ್ಲಿರುವಂಥ ತಟ್ಟೆ ಆಗಿರ್ಬೋದು, ಒಂದು ಪಾತ್ರೆ ಆಗಿರ್ಬೋದು, ಎಲ್ಲವೂ ಹಾಳಾಗುತ್ತೆ. ಆದರೆ ಈ ಒಂದು ಟಿಪ್ನಿಂದ ನಿಮ್ಮ ಮನೆಯಲ್ಲಿರುವ ಇಲಿಗಳನ್ನು ನೀವು ಓಡಿಸ್ಬೋದು. ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇಲಿಗಳನ್ನು ಯಾವ ರೀತಿ ಮನೆಯಿಂದ ಸಾಯಿಸಲಾರದೆ ಹಾಗೆ ಓಡಿಸ್ಬೋದು ಅಂತೇಳಿ. ಬಳ್ಳುಳ್ಳಿ ಇದ್ದರೆ ಸಾಕು, ಮನೆಯಲ್ಲಿರೋ ಎಲ್ಲ ಇಲಿಗಳನ್ನು ನೀವು ಮನೆ ಬಿಟ್ಟು ಈಸಿಯಾಗಿ ಓಡಿಸ್ಬೋದು. ಹೌದು, ಯಾವ ರೀತಿ ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಒಂದು 4 ರಿಂದ 5 ಬೆಳ್ಳುಳ್ಳಿ ಎಸಳನ್ನ ತೊಗೊಳ್ಳಿ. ಇದನ್ನು ನೀವು ಸ್ವಲ್ಪ ಸಿಪ್ಪೆ ಸುಲ್ಕೊಂಡಾದರೂ ಇದು ಮಾಡ್ಕೊಳ್ರಿ, ಅಥವಾ ಹಾಗೆ ಜಜ್ಕೊಂಡ್ರು ನಡೆದೋಗ್ಬಿಡುತ್ತೆ. ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ಎಲ್ಲರಿಗಿಂತ ಮುಂಚೆ ನೋಟಿಫಿಕೇಷನ್ ಸಿಗುತ್ತೆ. ನಾನು ಇಲ್ಲಿ ಬೆಳ್ಳುಳ್ಳಿನ ಚೆನ್ನಾಗಿ ಸಣ್ಣದಾಗಿ ಜಜ್ಕೊತಾ ಇದ್ದೀನಿ. ಇಲಿಗಳನ್ನು ಮೇನ್ ರೀಸನ್ನೇ ಮನೇಲಿ ಬರೋದಕ್ಕೆ ಆಹಾರ. ಇಲಿಗಳು ಯಾವ ಜಾಗದಿಂದ ಬರುತ್ತೆ ಅನ್ನೋದನ್ನು ಒಂದು ಸ್ವಲ್ಪ ಐಡೆಂಟಿಫೈ ಮಾಡಿದರೆ ಸಾಕು, ಅದೇ ಜಾಗದಿಂದ ಇಲಿಗಳನ್ನು ಓಡಿಸ್ಬೇಕು. ಹಾಗೆ ಇಲಿಗಳನ್ನು ಸಾಯಿಸಲಾರದೆ ಮನೆ ಬಿಟ್ಟು ಹೋಗೋಕ್ಕೆ ಒಂದು ಸಿಂಪಲ್ ಟ್ರಿಪ್ ಏನಪ್ಪ ಅಂತಂದರೆ, ಊಟದಲ್ಲೇ ನಾವು ವಿಷ ಹಾಕಿ ಕೊಡ್ತೀವಿ ಅಂತ ಹೇಳ್ಬೋದು. ಹೌದು, ಆಹಾರ ಏನಿದೆಯಲ್ಲ, ನಮ್ಮ ಇಲಿಗಳ ಮನೆಗೆ ಬರೋದಕ್ಕೆ ಮೇನ್ ರೀಸನ್ನೇ ಆಹಾರ. ಹಾಗೆ ಇಲಿಗಳನ್ನು ಮನೆಯಿಂದ ಓಡಿಸೋದಕ್ಕೆ ಮೇನ್ ರೀಸನ್ ಆಗಿರಬೇಕು ಆಹಾರನೇ. ಬೇರೆ ಯಾವುದೋ ಬೋನ್ ಹಾಕಿದ್ವಿ ಮತ್ತು ಯಾವುದೋ ಪಾಯ್ಸನ್ ಹಾಕಿದ್ವಿ ಅಂದರೆ ಹೋಗೋದೇ ಇಲ್ಲ. ಹಾಗೆ ಸ್ವಲ್ಪ ನೀರು ಕುಡಿದ್ಬಿಟ್ರೆ ಸಾಕು, ಇಲಿಗಳು ಮತ್ತೆ ಬದುಕು ಬಂದುಬಿಡ್ತವೆ. ಆದರೆ ಈ ಒಂದಿಷ್ಟು ಸಿಂಪಲ್ ಟಿಪ್ನಿಂದ ಮನೆ ಬಿಟ್ಟು ಓಡೋಗ್ತವೆ. ಯಾಕಂತಂದರೆ ಮನೆ ಬಿಟ್ಟು ಓಡೋಗೋದೇ ತುಂಬ ಇಂಪಾರ್ಟೆಂಟ್. ಹಾಗಾಗಿ ನಾನು ಇಲ್ಲಿ ಬೆಳ್ಳುಳ್ಳಿಗೆ ಸಣ್ಣದಾಗಿ ಜಜ್ಕೊಂಡಿದ್ದೀನಿ ಬೆಳ್ಳುಳ್ಳಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ನಾನಿಲ್ಲಿ ಕರ್ಪೂರನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ ಸ್ಮೆಲ್ ಅಂದರೆ ಇಲಿಗೆ ಇಷ್ಟ ಆಗೋದಿಲ್ಲ. ಒಂಥರ ಏನಂತಾರೆ ಹೇಳ್ತಾರಲ್ಲ, ಹೊಟ್ಟೆ ಕೆಟ್ಟೋಗ್ಬಿಡುತ್ತೆ ಅಥವಾ ಸ್ಮೆಲ್ಲಿಗೆ ಓಡೋಗ್ಬಿಡ್ತವೆ. ಇಲಿಗೆ ಬೆಳ್ಳುಳ್ಳಿ ಮತ್ತು ಮತ್ತೇನಂತಾರೆ ಕರ್ಪೂರ ಅಂತೂ ತಿನ್ನೋಕೆ ಆಗಲ್ಲ. ಕರ್ಪೂರ ತಿಂದುಬಿಟ್ರೆ ಹೊಟ್ಟೆ ಪೂರ ಕೆಟ್ಟೋಗುತ್ತೆ. ಸೊ ಹಾಗಾಗಿ ಇಲಿಗಳು ಸ್ಮೆಲ್ ತೊಗೊಂಡು ಮನೆ ಬಿಟ್ಟು ಓಡೋಗಬೇಕು. ಹಾಗಾಗಿ ನಾನು ಇಲ್ಲಿ ಒಂದು ಸಿಂಪಲ್ ಟಿಪ್ನ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನಿಲ್ಲಿ ಮನೆಯಲ್ಲಿ ಅಡುಗೆ ಮಾಡುವಂಥ ಎಣ್ಣೆ ಯಾವುದಿದೆ ಅದನ್ನು ಹಾಕ್ಕೊತಾ ಇದ್ದೀನಿ, ಅಥವಾ ಕಹಿ ಬೇವಿನ ಎಲೆ ಅಂತ ಎಣ್ಣೆ ಬರುತ್ತಲ್ವ, ಸೊ ಆ ಎಣ್ಣೆ ಆದರೂ ಹಾಕ್ಕೋಬೋದು, ಅಥವಾ ಕರಿಬೇವಿನ ಎಣ್ಣೆ ಹಾಕ್ಕೋಬೋದು, ಮಸ್ಟರ್ಡ್ ಆಯಿಲ್ ಯಾವುದಾಗುತ್ತೋ ಅದನ್ನು ನೀವು ಮನೆಯಲ್ಲಿ ಸ್ವಲ್ಪ ಕಾಯಿಸ್ಬಿಟ್ಟು ಹಾಕ್ಕೊಳ್ಳಿ. ನಾನು ಇಲ್ಲಿ ಅಡುಗೆ ಎಣ್ಣೆನೇ ತೊಗೊತಾ ಇದ್ದೀನಿ. ಹಾಗೆ ಮನೆಯಲ್ಲಿ ಒಂದಿಷ್ಟು ಚಪಾತಿ ಹಿಟ್ಟನ್ನ ನಾದಿಟ್ಟಿರ್ತೀರಲ್ವ, ಸೊ ವೇಸ್ಟ್ ಆಗಿದೆ ಅಂತೇಳಿ ಬಿಸಾಕೋ ಬದಲು ಈ ರೀತಿ ಒಂದು ಸಿಂಪಲ್ ಟಿಪ್ನ ಮಾಡ್ಕೊಳ್ಳಿ. ಈಗ ಒಂದಿಷ್ಟು ಅಗ್ಲವಾಗಿ ಮಾಡ್ಕೊಳ್ಳಿ. ನಾನು ಚಪಾತಿ ಹಿಟ್ಟು ಏನಿದೆ, ಗೋಧಿ ಹಿಟ್ಟು, ಅದನ್ನು ಅಗ್ಲವಾಗಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅದರಲ್ಲಿ ನಾವು ಮಾಡ್ಕೊಂಡಿರುವಂಥ ಏನು ಇಂಗ್ರೀಡಿಯೆಂಟ್ ಏನಿದೆ ನೋಡಿ, ಅದನ್ನು ಮಾಡ್ಕೊಂಡಿರಿ. ಇಲ್ಲಿಗೆ ಸಾಯಿಸೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಇದರಲ್ಲಿ ಫಿಲ್ ಮಾಡ್ಕೊತಾ ಇದ್ದೀನಿ. ಮೋದಕ್ ಶೇಪ್ನ ಕೊಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ಮೋದಕ್ ಶೇಪ್ ಆದರೂ ಕೊಡ್ಬೋದು, ಅಥವಾ ರೌಂಡ್ ಶೇಪ್ನಲ್ಲಾದರೂ ಮಾಡ್ಕೋಬೋದು. ಇಲಿಗಳು ಎಷ್ಟಿದಾವೋ ಅಷ್ಟು ನೀವು ಒಂದು 4 ರಿಂದ 5 ಉಂಡೆನ ಮಾಡಿಕೊಂಡ್ರೆ ನಡೆಯುತ್ತೆ. ಅಥವಾ ನಿಮಗೆ ಇಲಿಗಳು ಒಂದೇ ಜಾಗದಿಂದ ಬರ್ತಾ ಇದ್ದಾವೆ, ಆದರೆ ಅದೇ ಜಾಗದಿಂದ ಬರಬಾರ್ದು ಅನ್ನೋಗಿದ್ರೆ ಇದನ್ನು ಅಲ್ಲಿ ಇಟ್ಬಿಡಿ. ನಾನು ಕೂಡ ಅಷ್ಟೇ, ಮನೆ ಬಾಕಲು ಮೇನ್ ಎಂಟ್ರೆನ್ಸ್ ಏನಿದೆ ಅಲ್ಲಿಂದ ಬರುತ್ತೆ, ಅಥವಾ ಅಡುಗೆ ಮನೆ ಬಾಕಲು ಏನಿರುತ್ತಲ್ವ, ಸೊ ಅಲ್ಲಿಂದ ಬರುತ್ತೆ ಅನ್ನೋದು ಐಡೆಂಟಿಫೈ ಮಾಡಿದ್ದೇನೆ. ಸೊ ಹಾಗಾಗಿ ನಾನು ಅದೇ ಜಾಗದಲ್ಲೇ ಇಡೋದು. ಗ್ಯಾಸ್ ಕಟ್ಟೆ ಕೆಳಗಡೆ ಆಗಿರ್ಬೋದು, ಅಥವಾ ಮನೆಯಲ್ಲಿ ಕಿಟಕಿ ಹತ್ತಿರ ಆಗಿರ್ಬೋದು, ಎಲ್ಲಿಂದ ಇಲಿಗಳು ಬರ್ತವೆ ಅದನ್ನೆಲ್ಲ ಇಡ್ಬೋದು. ಇದು ಕೂಡ ಜಿರಳೆ ಕೂಡ ಅಷ್ಟೇ. ಇದನ್ನು ನೀವು ಗ್ಯಾಸ್ ಕಟ್ಟೆ ಹತ್ರ ಇಟ್ಬಿಟ್ರೆ ಸಾಕು, ಜಿರಳೆಗಳು ಯಾವ ಬರೋದಿಲ್ಲ. ಅಪ್ಪಿ ತಿಂದರೂ ಕೂಡ ಅಷ್ಟೇ ಓಡೋಗ್ಬಿಡ್ತವೆ ಹೊಟ್ಟೆ ನೋವಾಗಿ. ಸೊ ಹಾಗೆ ಮೇನ್ ಮತ್ತು ನಿಮಗೆ ಗೊತ್ತಿರೋ ಹಾಗೆ ಜಿರಳೆಗಳು ಹೆಚ್ಚು ಬರೋದು ಸಿಂಕಿನ ಕೆಳಗಡೆ. ಸೊ ಹಾಗಾಗಿ ನೀವು ಸಿಂಕಿನ ಕಡೆ ಯಾವುದೇ ಒಂದು ಇರಲಿ, ಅದನ್ನು ಮಾತ್ರ ಕಂಪಲ್ಸರಿ ನೀವು ಸಿಂಕ್ ಹತ್ರ ಒಂದು ಉಂಡೆನ ಇಡಲೇಬೇಕಾಗುತ್ತೆ. ಹಾಗೆ ಮೇನ್ ಬಾಕ್ಲ ಏನಿದೆ ಅಲ್ಲಿ ಕೂಡ ಇಟ್ಬಿಡಿ. ಈ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಇದನ್ನು ನೀವು ಏನಾದರೂ ಟ್ರೈ ಮಾಡಿದರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.